ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರ ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸೋದಕ್ಕೆ ಯತ್ನಿಸ್ತಾ ಇರೋದು. ಸಮಾಜದ ಸ್ವಾಮೀಜಿಗಳು ಮತ್ತು ನಾಯಕರಿಂದ ಈ ಒಂದು ಯತ್ನ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಇವತ್ತು ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಾಗ್ತಾ ಇದೆ. ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಯಿಂದ ಚಾಲನೆ ನೀಡಲಾಗಿದೆ. ಮನೆ ಮನೆಗೆ ಹೋಗೋದು, ಕರಪತ್ರವನ್ನು ಅಂಟಿಸೋದು, ಈ ಮುಖಾಂತರವಾಗಿ ಜಾಗೃತಿಯನ್ನು ಮೂಡಿಸೋದು. ಸಮೀಕ್ಷೆಯಲ್ಲಿ ಸರಿಯಾದ ಧರ್ಮ, ಜಾತಿ ಇವುಗಳನ್ನು ದಾಖಲಿಸಿ ಅಂತ ಮನವರಿಕೆ ಮಾಡಿಕೊಳ್ಳೋದು. ಜಾತಿ ಗಣತಿಯಲ್ಲಿ ಭಾಗವಹಿಸುವಿಕೆಗಾಗಿ ಪ್ರೇರಣೆಯನ್ನು ನೀಡೋದಕ್ಕೆ ಈ ಅಭಿಯಾನ. ಕೆಲವರು ಅದು ಯಾವುದು ಬಿಡಿ, ನಾವೇನು ಉತ್ತರ ಕೊಡಲ್ಲ, ಏನೋ ಒಂದು ಬರ್ಕೊಳ್ಳಿ, ಈ ಥರದ್ದು ಹೇಳ್ತಾರೆ ಅಲ್ವಾ, ಆ ಥರದ್ದು ಮಾಡೋದು ಬೇಡ. ಈ ಜಾತಿ ಜನಗಣತಿ ಅನ್ನೋದು ಯಾಕೆ ಆಗ್ತಾ ಇದೆ, ಅದರಿಂದ ಆಗುವಂಥ ಅನುಕೂಲ ಏನು, ಅದರಿಂದ ಆಗುವಂಥ ಉಪಯೋಗ ಏನು, ಜಾತಿ ಜನಗಣತಿಯಲ್ಲಿ ನಾವು ಕೂಡ ಭಾಗವಹಿಸುವಂಥದ್ದು ಎಷ್ಟು ಮುಖ್ಯ ಅನ್ನೋದನ್ನು ಮನವರಿಕೆ ಮಾಡುವಂಥ ನಿಟ್ಟಿನಲ್ಲಿ ನೋಡಿ. ಇದು ಹೆಸರಿಗೆ ಜಾತಿ ಜನಗಣತಿ ಅಂತಿದೆ. ನಾವೆಲ್ಲ ಏನು ಅನ್ಕೊಬಿಡ್ತೀವಿ, ಅಥವಾ ತುಂಬ ಜನ ಏನು ಅನ್ಕೊಂಡಿರೋದು, ನಮ್ಮ ಜಾತಿ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಇದು ಮಾಡ್ತಾ ಇದ್ದಾರೆ, ನಾವ್ಯಾಕೆ ಹೇಳಬೇಕು, ಏನು ನಿಮಗೇನು ಇಷ್ಟ ಅನಿಸುತ್ತೆ ಅದನ್ನು ಬರ್ಬಿಟ್ಟು ಹೋಗಿ ಬರ್ಕೊಡಿ ಅಂತ ಎಲ್ಲ ಹೇಳುವಂಥ ಸಾಧ್ಯತೆಗಳು. ಬಟ್ ಈ ಜಾತಿ ಜನಗಣತಿ ಯಾಕೆ ಮುಖ್ಯ ಆಗುತ್ತೆ, ಯಾಕೆ ಇದನ್ನು ಮಾಡ್ತಾರೆ, ಇದರ ಉದ್ದೇಶ ಏನಾಗಿರುತ್ತೆ ಅಂದರೆ, ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಸಮೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಆರ್ಥಿಕವಾಗಿ ಯಾವ ಸಮುದಾಯ ಹಿಂದುಳಿದಿದೆ, ಶೈಕ್ಷಣಿಕವಾಗಿ ಯಾವ ಸಮುದಾಯ ಹಿಂದುಳಿದಿದೆ, ಸಾಮಾಜಿಕವಾಗಿ ಯಾವ ಸಮುದಾಯ ಹಿಂದುಳಿದಿದೆ, ಅದಕ್ಕೆ ಉತ್ತೇಜನ ನೀಡುವಂಥಲ್ಲಿ, ಅದರ ಅಭಿವೃದ್ಧಿ ಕಾರ್ಯದಲ್ಲಿ ಏನೇನು ಪ್ಲ್ಯಾನ್ ಮಾಡ್ಕೊಳ್ಬೋದು. ನೋಡಿ, ಈ ಸಮುದಾಯದವರು ಹಿಂದುಳಿದಿದ್ದಾರೆ ಅಂತಂದಾಗ ಅವರಿಗೆ ಅಂತ ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತರಬಹುದು, ಅವರ ಅಭಿವೃದ್ಧಿಗೆ ಅಂತ ಒಂದಷ್ಟು ರೀತಿಯಾದಂಥ ಒತ್ತನ್ನು ನೀಡ್ಬೋದು. ಇದಕ್ಕೇನೆ ಈ ಜಾತಿ ಜನಗಣತಿ ಅನ್ನೋದು ಬಹಳ ಮುಖ್ಯ. ಕೆಲವರು ಇದರಲ್ಲಿ ಭಾಗವಹಿಸ್ತಾ ಇರ್ತಾರೆ, ಹಾಗೆ ಮಾಡಬೇಡಿ ಅಂತ ಸಮಾಜದ ಸ್ವಾಮೀಜಿಗಳು ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಅಂತ ಮುಂದಾಗ್ತಾ ಇರೋದು. ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಯತ್ನಿಸಲಾಗ್ತಾ ಇದೆ. ಇವತ್ತು ಹುಬ್ಬಳ್ಳಿಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಚಾಲನೆಯನ್ನು ನೀಡ್ತಾರೆ. ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಯಿಂದ ಚಾಲನೆಯನ್ನು ನೀಡಲಾಗ್ತಾ ಇದೆ. ಮನೆ ಮನೆಗೆ ಹೋಗೋದು, ಕರಪತ್ರವನ್ನು ಅಂಟಿಸೋದು, ಜಾಗೃತಿಯನ್ನು ಮೂಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇರೋದು. ಸಮೀಕ್ಷೆಯಲ್ಲಿ ಸರಿಯಾದ ಧರ್ಮ, ಜಾತಿ ಇವುಗಳನ್ನು ದಾಖಲಿಸಿ ಅಂತ ಮನವರಿಕೆಯನ್ನು ಮಾಡ್ತಾ ಇರೋದು. ಕಾಟಾಚಾರಕ್ಕೆ ಅಥವಾ ಏನೋ ಒಂದು ಒಟ್ರಾಸಿ ಆ ಥರ ಮಾಡ್ದೇನೆ ನಮ್ಮ ಧರ್ಮ ಯಾವುದು, ನಮ್ಮ ಜಾತಿ ಯಾವುದು, ಇದನ್ನು ಸರಿಯಾಗಿ ದಾಖಲಿಸಿ ಮತ್ತು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ. ಆದಷ್ಟು ರೀತಿಯಾಗಿ ಒಂದು ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ಈ ಜಾತಿ ಜನಗಣತಿಯಲ್ಲಿ ಭಾಗವಹಿಸಿ ಅನ್ನುವಂಥ ಮನವರಿಕೆಯನ್ನು ಮಾಡಿಕೊಡ್ಲಾಗ್ತಾ ಇದೆ. ಜಾತಿ ಗಣತಿಯಲ್ಲಿ ಪ್ರತಿಯೊಬ್ಬರ ಭಾಗವಹಿಸುವಿಕೆ ಬಹಳ ಮುಖ್ಯ, ಬಹಳ ಇಂಪಾರ್ಟೆಂಟ್ ಅನ್ನುವಂಥ ಪ್ರೇರಣೆಯನ್ನು ನೀಡೋದಕ್ಕೆ ಈ ಒಂದು ಅಭಿಯಾನವನ್ನು ಮಾಡ್ತಾ ಇರುವಂಥದ್ದು.